ಪಟ್ಟಣದಲ್ಲಿ ಅಂಬೇಡ್ಕರ್ ಭವನ ಕಾಮಗಾರಿ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳುವುದಾಗಿ ಸಂಸದ ಶ್ರೇಯಸ್ ಪಟೇಲ್ ಭರವಸೆ ನೀಡಿದರು. ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಸೋಮವಾರ ಅಂಬೇಡ್ಕರ್ ಭವನದ ಕಾಮಗಾರಿ ಅಪೂರ್ಣಗೊಂಡಿರುವ ಕುರಿತು ಸಮುದಾಯದ ಮುಖಂಡರು ಮನವಿ ಆಲಿಸಿದ ಬಳಿಕ ಭವನಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದ ಕಾಲದಿಂದಲೂ ಭವನದ ಕಾಮಗಾರಿ ಮುಗಿಯದೆ ಕುಟುಕುತ್ತಿದೆ. ಭವನದ ಕಾಮಗಾರಿ ಪೂರ್ಣವಾಗದ ಬಗ್ಗೆ ಬಹಳ ಬೇಸರವಿದೆ. ಭವನದ ಕಾಮಗಾರಿಗಾಗಿ 3 ಕೋಟಿ ರು ಅನುದಾನ ಒದಗುವಂತೆ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಭವನದ ಕಾಮಗಾರಿಗೆ ಅನುದಾನ ಕೊಡಿಸುವುದಾಗಿ ತಿಳಿಸಿದರು. ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಪಿ. ಶ್ರೀಧರ್ ಗೌಡ ಮಾತನಾಡಿ, ದಶಕಗಳಿಂದಲೂ ಅಂಬೇಡ್ಕರ್ ಭವನದ ಕಾಮಗಾರಿ ಮುಗಿಯದಿರುವುದು ದುರದೃಷ್ಟಕರ. ಇದರಿಂದ ಬಡವರ್ಗದ ಜನರು ಮದುವೆ ಮತ್ತಿತರ ಶುಭ ಕಾರ್ಯಗಳನ್ನು ಕೈಗೊಳ್ಳಲು ಇನ್ನಿಲ್ಲದ ತೊಂದರೆಗೆ ಅನುಭವಿಸುವಂತಾಗಿದೆ. ಭವನ ಇಲ್ಲದೆ ಖಾಸಗಿ ಕಲ್ಯಾಣ ಮಂಟಪಗಳಲ್ಲಿ ದುಬಾರಿ ಬಾಡಿಗೆ ತೆರುವಂತಾಗಿದೆ. ಸಮುದಾಯದ ಮುಖಂಡರು ಈ ಕುರಿತು ನನ್ನ ಗಮನಕ್ಕೆ ತಂದಿದ್ದಾರೆ. ಭವನದ ಕಾಮಗಾರಿ ಪೂರ್ಣವಾದರೆ ಅನುಕೂಲವಾಗಲಿದೆ ಎಂದರು. ತಾಲೂಕಿಗೆ ಬಂದಿದ್ವಿ, ಅಲ್ಲಿ ನಮ್ಮ ತಾಲೂಕು ಕಚೇರಿಗೆ ಭೇಟಿ ಕೊಟ್ಟಿದ್ವಿ. ಆಮೇಲೆ ನಮ್ಮ ತಾಲೂಕು ಆಸ್ಪತ್ರೆಗೆ ಕೊಟ್ಟಿದ್ವಿ. ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಶ್ರೀಧರನ್ ಅವರು, ನಮ್ಮ ಮುನ್ಸಿಪಲ್ ಅಧ್ಯಕ್ಷರು ಪ್ರದೀಪಣ್ಣ ಅವರು, ನಮ್ಮ ಪ್ರಸನ್ನ ಎಲ್ಲ ಬ್ಲಾಕ್ ಅಧ್ಯಕ್ಷರು ಮತ್ತು ನಮ್ಮ ಕೃಷ್ಣಯ್ಯ ಅವರು, ಮುನ್ಸಿಪಲ್ ಕೌನ್ಸಿಲರು, ನಮ್ಮ ರಾಜೇಶಣ್ಣ ಎಲ್ಲ ಬಂದಿದ್ವಿ. ಇವತ್ತು ಒಂದು ಏನಂತ ಹೇಳ್ತಾರಲ್ಲ, ಈ ಸ್ಥಿತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನಕ್ಕೆ ಬರಬಾರ್ದಿತ್ತು. ಅದು ನಮ್ಮ ಅರಕಲಗೂಡು ತಾಲೂಕಲ್ಲಿ ಬಂದಿದೆ. ಅದು ತುಂಬ ಬೇಜಾರಾಗುವಂಥ ಸ್ಥಿತಿ. ಯಾಕಂತ ಹೇಳಿದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಡೀ ರಾಜ್ಯಕ್ಕಲ್ಲ, ಇಡೀ ದೇಶಕ್ಕಲ್ಲ, ಇಡೀ ಪ್ರಪಂಚಕ್ಕೆ ಅವರ ಒಂದು ವಿಚಾರವನ್ನು ಸಾರಿರುವಂಥವ್ರು. ಅವ್ರ ಬಗ್ಗೆ ಎಷ್ಟು ಹೊಗಳಿದ್ರು ಗುಣಗಾನ ಮಾಡಿದ್ರು ಸಾಲದು. ಅಂಥ ಒಂದು ಅಂಬೇಡ್ಕರ್ ಭವನವನ್ನು ಇವತ್ತು ಈ ಸ್ಥಿತಿಗೆ ಬಂದು ನಿಂತಿದೆ. ಅನುದಾನದ ಕೊರತೆ ಆಗಿದೆ. 3 ಕೋಟಿ ಅನುದಾನವನ್ನು ನಮ್ಮ ಸೋಷಿಯಲ್ ವೆಲ್ಫೇರ್ ಅವರು ಕೇಳಿದ್ದಾರೆ. ಇದನ್ನು ನಮ್ಮ ಜಿಲ್ಲಾ ಮಂತ್ರಿಗಳು ಮಾದೇವಪ್ಪ ಸಾಹೇಬ್ರ ಗಮನಕ್ಕೆ ಮುಂಚೆನೂ ತಂದಿದ್ದೆ. ಇವತ್ತು ಮತ್ತೆ ನಾಳೆ ನಾಡರಲ್ಲಿ ಹೋಗಿ ತಗೊಬಂದು ಆದಷ್ಟು ಬೇಗ ಭವನವನ್ನು ಶುರು ಮಾಡಲಿಕ್ಕೆ ನಾವು ಚಾಲ್ತಿಯನ್ನು ಕೊಡ್ತೀವಿ. ಜೊತೆಗೆ ಈ ನಮ್ಮ ಸರ್ಕಾರದ ಅವಧಿಯಲ್ಲಿ ಮುಗಿಸಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಇದೇ ಜಾಗದಲ್ಲಿ ಮಾಡ್ತೀವಿ. ಇದು ಮತ್ತೆ ಇಲಾಖೆಗೂ ಸ್ವಲ್ಪ ಸಮಸ್ಯೆಗಳಿದೆ. ಅದು ನಮ್ಮ ಅಧಿಕಾರಿಗಳು, ನಮ್ಮ ಜಿಲ್ಲಾ ಅಧಿಕಾರಿ ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು, ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾಗಿರ್ಬೋದು, ಇವರೆಲ್ಲ ಕೂರಿಸಿ ಏನು ಮಾಡ್ಬೋದು ಅನ್ನೋದನ್ನ ಪರಿಶೀಲಿಸಿ ಅದು ಒಂದು ಕ್ರಮ ತಗೊಳ್ಳೋ ಕೆಲಸ ಮಾಡ್ತೀವಿ. ಈ ಸಂದರ್ಭದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಕೃಷ್ಣಯ್ಯ, ಅನಿಕೇತ್, ಸುಭಾಷ್ ಶರೀಫ್, ಗಣೇಶ್ ವೇಲಾಪುರಿ, ವಕೀಲ ರಾಜೇಶ್ ಹಾಗೂ ವಿವಿಧ ಸಂಘಟನೆಯ ಮುಖಂಡರು ಇದ್ದರು. ವಿರೂಪಾಕ್ಷ, PB, TV 46 ಮಲೆನಾಡು ನ್ಯೂಸ್, ಅರಕಲಗೂಡು.